ನಮ್ಮ ನಾಡಿನ ಇತಿಹಾಸ ಪರಂಪರೆಯಲ್ಲಿ ಅನೇಕ ಮಠಗಳ ಮಠಾಧೀಶರು ಪವಾಡ ಮಾಡುವ ಮೂಲಕ ತಮ್ಮ ಮಠಗಳ ಐತಿಹ್ಯವನ್ನು ಬಿಟ್ಟು ಹೋಗಿದ್ದಾರೆ. ಇಂಥ ಮಠಗಳಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ನಗರದ ಲಿಂಬೈ ಸ್ವಾಮಿ ಮಠವೂ ಒಂದು. ಬರೋಬ್ಬರಿ 1400 ವರ್ಷಗಳ ಇತಿಹಾಸ ಹೊಂದಿರುವ ಮಠದ ಹಿರಿಯರೊಬ್ಬರು ಮಠದಲ್ಲಿದ್ದ ಗಂಡುಗತ್ತರೆಯಿಂದ ಶಿರಚ್ಛೇದನ ಮಾಡಿಕೊಳ್ಳುತ್ತಾರೆ. ನಂತರ ತಾವು ಕಲಿತ ಯೋಗ ಸಾಧನೆ ಮೂಲಕ ಛೇದನಗೊಂಡ ಶಿರಸ್ಸನ್ನು ಮತ್ತು ಜೋಡಿಸಿಕೊಳ್ಳುವ ಮೂಲಕ ಪವಾಡ ಮೆರೆಯುತ್ತಾರೆ. ಹೀಗಾಗಿ ಈ ಮಠಕ್ಕೆ ಶಿರಸ್ ಪವಾಡ ಮಠ ಎಂತಲೂ ಕರೆಯುತ್ತಾರೆ. ಇಂತಹ ಮಹತ್ವದ ಮಠದಲ್ಲಿ ಇದೇ ಮಾರ್ಚ್ 19ರಂದು ಪಂಚವಾರ್ಷಿಕ ನಂದಿ ಪಟಾರೋಹಣ ಹಾಗೂ ಜಂಗಮ ಓಟಗಳಿಗೆ ಅಯ್ಯಾಚಾರ ಕಾರ್ಯಕ್ರಮ ಜರುಗಲಿದೆ. ಈ ಕುರಿತು ಲಿಂಬಯ್ಯ ಸ್ವಾಮಿ ಪ್ರತಿಭಾ ಪ್ರತಿಷ್ಠಾನದ ಅಧ್ಯಕ್ಷ ಶಿವಪ್ರಕಾಶ್ ಲಿಂಬೈ ಸ್ವಾಮಿ ಮಠ ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ವಿಜಿ ಪಡಿಗೇರಿ, ಕೃಷ್ಣ ಕುಲಕರ್ಣಿ, ಮಹೇಶ್ ಲಿಂಬೈ ಸ್ವಾಮಿ ಮಠ, ಚಿದಾನಂದ ಲಿಂಬೈ ಸ್ವಾಮಿ ಮಠ, ಈರಣ್ಣ ಅಂಕಲಕೋಟಿ, ಶಾಂತರಾಜ ಓದುನವರ, ಶರಣಪ್ಪ ರಾಮಗಿರಿ ಪಡಿಗೇರಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯರಾದಂಥ ಶ್ರೀ ಲಿಂಬಯ್ಯ ಸ್ವಾಮಿ ಅವರಿಗೆ ಒಂದು ವರವಾಗಿತ್ತಂತೆ. ಹುಲಿಗವಿ ಹುಲ್ಲುಮರಡಿ ಚೆನ್ನಮುಖೇನ ಗುಡಿ ಎಲ್ಲಿ ಐತಿ ಅಲ್ಲೇ ನೀವು ಶಿರಸ್ ಪವಾಡ ಮಾಡ್ಕೊಡಿ ಅಂತ ಹೇಳಿ ಅವರು ಹಂಗ ತಮಿಳುನಾಡಿಂದ ಕಂಬಾವತಿ ಜಿಲ್ಲೆಯಿಂದ ಹುಡುಕೋತ ಅರಿಸಿಕೊಂಡು 3 ಅರಿಸಿಕೊಂಡು ಬಂದಾಗ ಹುಲಿಗವಿ ಈ ನಮ್ಮ ಸ್ಪಿನ್ನಿಂಗ್ ಮಿಲ್ ಅಂದ್ರೆ ಹುಲಿಗವಿ, ಹುಲ್ಲುಮರಡಿ ನಾವು ಅಲ್ಲಿ ಹೈಸ್ಕೂಲ್ ಆಗ್ಬೋದು ಮುಂದೆ ನಾವು ನೋಡಿದ್ವಿ ಅಧ್ಯಕ್ಷರಾಗಿ. ಹುಲ್ಲುಮರಡಿ ಚೆನ್ನಮುಖೇನ ಗುಡಿ ಅಂದ್ರೆ ಈಗನೇನು ನಾವು ಪೂಜೆ ಮಾಡ್ತಾ ಇದ್ವಿ ಚೆನ್ನಮುಖೇನ ಗುಡಿ. ಈ ಒಂದು ಪುಲಿಗೇರಿ ಒಳಗೆ ಬಂದ ಮೇಲೆ ಈ 3 ಒಂದು ಅವ್ರಿಗೆ ಬೇಕಾದಂತಹ ಇವು ಸಿಕ್ಕ ಮೇಲೆ ಇಲ್ಲೇ ಶಿರಸ್ ಪವಾಡ ಮಾಡ್ಬೇಕಂತೇಳಿ ಅವರ ಹೆಬ್ಬಯಕೆ ಒಂದಿಗೆ ಇಲ್ಲಿ ವೀರ ನಮ್ಮ ಈ ಏನು ಹಾಲಮತ ಸಮಾಜದ ಇವೆಲ್ಲ ಕೂಡಿ ಒಂದು ವಾದ್ಯ ಮೇಳದೊಂದಿಗೆ ಅವಕ್ಕೆ ಬೇಕಾದಂಥ ಯೋಗ ಸಾಧಕಗಳಾದಂಥ ಈ ನಂದಿಪಟ, ಬ್ರಹ್ಮಕಪಾಲು, ಎಡಮೂರ್ಗಿ ಬೆತ್ತ, ಬಲಮೂರಿ ಶಂಖ, ಆಮೇಲೆ ಏಕಗಳಿನ ಬೆತ್ತ, ಚಾಪುಗೊಡಲಿ, ವೀರಗಂಕಣ ಇವನ್ನೆಲ್ಲ ಯೋಗ ಸಾಮಗ್ರಿಗಳಿಂದ ಅವರು ಶಿರಚ್ಛೇದನ ಇಲ್ಲೇ ಗಂಡು ಗಚ್ಚಿ ಇದರಿಂದ ಶಿರಚ್ಛೇದನ ಮಾಡ್ಕೊಂಡ್ಮೇಲೆ ಮತ್ತೆ ಅದನ್ನ ಶಿರವನ್ನು ಕೂಡಿಸ್ಕೊಂಡ್ಮೇಲೆ ಮತ್ತೆ ಆಸ್ ಇಟ್ ಈಸ್ ಅದು ಒಂದು ಯೋಗದಿಂದ ಈ ಒಂದು ಪವಾಡಗಳಿರೋದನ್ನ ಇತಿಹಾಸದಾಗ ನಾವು ನೋಡ್ಕೊಂಡು ಬಂದಿದ್ವಿ ಅವತ್ತಿಂದ ಇವತ್ತವರೆಗೂ. ಆಮೇಲೆ ಅವ್ರೇನು ವಿಚಾರ ಮಾಡಿದ್ರು, ಜಂಗಮ ವಾಣಿ ಅಂತೆ ಅವರ ಮಗ ಶಿವರುದ್ರಯ್ಯ ಮತ್ತು ಅವ್ರ ಕುಟುಂಬ ನಿಮ್ಮೆಮ್ಮವರು ಇಲ್ಲಿ ಬಿಟ್ಟು ಅವರು ಈ ಸಾಗರದತ್ತ ಇಕ್ಕೇರಿ ಒಳಗೆ ಹೋಗಿ ಜೀವಂತ ಸಮಾಧಿ ಆದ್ರಂತೇಳಿ ಇತಿಹಾಸದೊಳಗೆ ಐತಿದ್ರು. ಅವರು ನಿಂಬೆಮ್ಮವರು ಸಹಿತ ಅವ್ರೇನು ಅವತ್ತು ಜೀವಂತ ಸಮಾಜ ಆದಲ್ಲ ಅದೇ ಟೈಮಲ್ಲಿ ಗೌರವನ್ ಬಂದು ಇವರು ಶಿವ ಸಾಹಿತ್ಯವನ್ನು ಹೊಂದಿದ್ರು. ಆಮೇಲೆ ಅಂದ್ರೆ ಈ ಲಿಂಗೈಕ್ಯ ಸಮಾಧಿ ಆದಂತ ಇತಿಹಾಸದಾಗ ಐತಿ. ಅವ್ರ ಮಗನಾದ ಶಿವರುದ್ರಯ್ಯನವರ ವಂಶ ನಮ್ಮ ತಂದೆಯವ್ರದ್ದು 14 ಗೊತ್ತಿತ್ತು, ನಮ್ದು 15. ಈ ಒಂದು ಪರಂಪರೆ ಒಳಗೆ ನಾವು ಬೆಳೆದು ಬಂದು 5 ವರ್ಷಕ್ಕೊಮ್ಮೆ ನಾವೇನು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಮೊದಲು 3 ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮ ಮಾಡ್ತಿದ್ದಂತ ಇತಿಹಾಸದಾಗ ನಾವು ನೋಡಿದ್ವಿ. ಮತ್ತು ಅದು ಅನಾನುಕೂಲದಿಂದ 5 ವರ್ಷಕ್ಕೆ ನಾವು ಈ ಕಾರ್ಯಕ್ರಮ ಮಾಡತ್ತೀವಿ. ಈ ಕಾರ್ಯಕ್ರಮ